ನಮಸ್ಕಾರ, ನನ್ನ ಹೆಸರು ಶ್ವೇತಾ. ನಾನಿವತ್ತು ನಿಮ್ಮ ಲೆಗ್ ಫ್ಲೆಕ್ಸಿಬಿಲಿಟಿ ಮತ್ತು ಲೆಗ್ ಸ್ಟ್ರೆಂತನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 3 ಆಸನಗಳನ್ನು ಹೇಳ್ಕೊಡ್ತೀನಿ. ಏನು ಅಂತಂದರೆ, ಒಂದನೇದಾಗಿ ಹಸ್ತ ಉತ್ತಾನಾಸನ ಮತ್ತು ಪಾದ ಹಸ್ತಾಸನ, ಇನ್ನೊಂದು ಪಾರ್ಶ್ವ ಕೋನಾಸನ, ಪ್ರಸರಿತ ಪಾದೋತ್ತಾನಾಸನ. ಮೊದಲು ಪಾದ ಹಸ್ತಾಸನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಸ್ತ ಉತ್ತಾನಾಸನ ಆಲ್ರೆಡಿ ಗೊತ್ತೇ ಇದೆ. ನೀವು ಮೊದಲು 2 ಕಾಲನ್ನ ಜೊತೆಗೂಡಿಸಿ ಅಲ್ಲಿಂದ 2 ಕೈಗಳನ್ನ ಲಿಫ್ಟ್ ಮಾಡಿ ಹಸ್ತ ಉತ್ಥಾನಾಸನದಿಂದ ಪಾದ ಹಸ್ತಾಸನಕ್ಕೆ ಬರಬೇಕು. ನಿಮ್ಮ ಪಾದಗಳನ್ನ ಹಸ್ತದಿಂದ ಹಿಡಿಯೋದಕ್ಕೆ ನಾವು ಪಾದ ಹಸ್ತಾಸನ ಅಂತೀವಿ. ನಿಮಗೆ ಟಚ್ ಆಗ್ಲಿಲ್ಲ ಅಂತಂದ್ರೆ ನೀವು ನಿಮ್ಮ ನೀಸ್ ಅನ್ನ ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಹೋಲ್ಡ್ ಮಾಡಿ, ಈ ತರ ಅಥವಾ ಈ ತರ. ನಿಮ್ಗೆ ಟಚ್ ಆಗಲ್ಲ, ನೆಲ ಟಚ್ ಆಗಲ್ಲ, ಮೂವ್ ಆಗಂಗಿಲ್ಲ ಅಂತಂದ್ರೆ ಸೊ ನಿಮ್ ಹಿಪ್ ಇಂದ ಬೆಂಡ್ ಮಾಡಿಬಿಟ್ಟು ಸ್ಲೋ ಆಗಿ ನಿಮ್ ನೀಸ್ ಅನ್ನ ಬೆಂಡ್ ಮಾಡಿ ಹೋಲ್ಡ್ ಮಾಡಿ. ಮುಂದೆ ನೋಡಿ, ಇದಕ್ಕೆ ನಾವು ಪಾದ ಹಸ್ತಾಸನ ಅಂತೇವೆ. ಸ್ಲೋ ಆಗಿ ನಿಮ್ಮ ಹ್ಯಾಂಡ್ ಅನ್ನ ರಿಲೀಸ್ ಮಾಡಿ ಲೆಗ್ಸ್ ಅನ್ನ ರಿಲೀಸ್ ಮಾಡಿ. ಈ ಆಸನ ಮಾಡೋದ್ರಿಂದ ನಿಮ್ಮ ಹಿಪ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಆಮೇಲೆ ನಿಮ್ ನೀ ಕೂಡ ಸ್ಟ್ರೆಂಥನಿಂಗ್ ಆಗುತ್ತೆ, ಮತ್ತೆ ನಿಮ್ಮ ಹಿಪ್ಸ್ ಕೂಡ ಸ್ಟ್ರೆಂಥನ್ ಆಗುತ್ತೆ. ಮುಂದಿನ ಆಸನ ಪಾರ್ಶ್ವ ಕೋನಾಸನ ಹೆಂಗ್ ಮಾಡೋದು ಅಂತ ನೋಡೋಣ. ಪಾರ್ಶ್ವ ಕೋನಾಸನ ಮಾಡೋದು ಹೆಂಗೆ ಅಂತಂದ್ರೆ, ಮೊದಲು ನನ್ನ ಲೆಫ್ಟ್ ಲೆಗ್ ಇಂದ 2 feet ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀನಿ. ನನ್ನ ರೈಟ್ ಟೋನ ರೈಟ್ ಸೈಡ್ ಮೂವ್ ಮಾಡ್ತಿದ್ದೀನಿ, ನನ್ನ ಲೆಫ್ಟ್ ಟೋನ ಹಾಫ್ ಮೂವ್ ಮಾಡ್ತಿದ್ದೀನಿ. ಇಲ್ಲಿಂದ ನಂಗೆ ಇನ್ನೂ ಜಾಸ್ತಿ ಡಿಸ್ಟೆನ್ಸ್ ಬೇಕು ಬ್ಯಾಲೆನ್ಸ್ ಮಾಡೋದಕ್ಕೆ. ಅದಕ್ಕೆ ನನ್ನ ರೈಟ್ ಹ್ಯಾಂಡನ್ನ ನನ್ನ ರೈಟ್ ಥೈ ಮೇಲೆ ಇಟ್ಕೋತಿದ್ದೀನಿ ಬ್ಯಾಲೆನ್ಸ್ ಮಾಡೋಕ್ಕೆ. ಉಚಿತ ಪಾರ್ಶ್ವ ಕೋನಾಸನ ಅಂತೀವಿ. ನನ್ನ ಲೆಫ್ಟ್ ಹ್ಯಾಂಡ್ ಲಿಫ್ಟ್ ಮಾಡ್ತಿದ್ದೀನಿ ಸ್ಟ್ರೈಟ್ ಆಗಿ, ಸೊ ದಟ್ ನನಗೆ ಕಂಪ್ಲೀಟ್ ಒನ್ ಸ್ಟ್ರೈಟ್ ಆಗಿ ಬರುತ್ತೆ. ಮುಂದೆ ನೋಡಿ, ಬ್ಯಾಲೆನ್ಸ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಹಿಪ್ಸ್ ಅನ್ನ ಡೌನ್ ತಗೊಂಡೋಗಿ. ಕೀಪ್ ಬ್ರೀದಿಂಗ್. ಸ್ಲೋ ಆಗಿ ರಿಲೀಸ್ ಮಾಡಿಬಿಟ್ಟು ಫಸ್ಟ್ ನಿಮ್ಮ ಕೈನ ರಿಲೀಸ್ ಮಾಡಿ, ನಿಮ್ಮ ಕಾಲ್ ರಿಲೀಸ್ ಮಾಡಿಬಿಟ್ಟು ಕಮ್ ಟು ದ ಪೊಸಿಷನ್. ಈ ಆಸನ ನಾನು ಎಡಗಡೆಯಿಂದ ಮಾಡಿದೆ, ಸೊ ನೀವು ಇದನ್ನ ಬಲಗಡೆಯಿಂದ ಕೂಡ ಟ್ರೈ ಮಾಡ್ಬೋದು. ಈ ಆಸನ ಮಾಡೋದ್ರಿಂದ ಮೊದಲನೇದಾಗಿ ನಿಮ್ಮ ಶೋಲ್ಡರ್ ಮತ್ತೆ ಲೆಗ್ ಫ್ಲೆಕ್ಸಿಬಿಲಿಟಿ, ಹಿಪ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ, ಬಾಡಿ ಸರ್ಕ್ಯುಲೇಷನ್. ಆಂಗ್ಸೈಟಿ, ಸ್ಟ್ರೆಸ್ ಎಲ್ಲ ಇದ್ದಾಗ ನೀವು ಈ ಥರ ಆಸನಗಳನ್ನು ಟ್ರೈ ಮಾಡಿದ್ರೆ ಕಂಪ್ಲೀಟ್ ಆಗಿ ರಿಲ್ಯಾಕ್ಸೇಷನ್ ಆಗುತ್ತೆ. ಇನ್ನೊಂದು 3ನೇ ಆಸನ ಉತ್ತಿತ ಪ್ರಸರಿತಾಸನ. ಸೊ ಏನು ಮಾಡ್ತೀವಿ ಈ ಆಸನದಲ್ಲಿ ಅಂತಂದ್ರೆ, ಸೊ ಮೊದಲು ನಿಮ್ಮ 2 ಕಾಲುಗಳ ಮಧ್ಯ ಡಿಸ್ಟೆನ್ಸ್ ಜಾಸ್ತಿ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಬ್ಯಾಲೆನ್ಸಿಗೆ. 2 ಕೈಗಳನ್ನ ರೇಸ್ ಮಾಡಿಬಿಟ್ಟು ಸ್ಲೋ ಆಗಿ ಫಾರ್ವರ್ಡ್ ಮೂವ್ ಆಗಿ ನಿಮ್ಮ ಅಂಗೈಗಳನ್ನ ನೆಲಕ್ಕೆ ಟಚ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್, ನೆಲಕ್ಕೆ ಟಚ್ ಆಗಲಿಲ್ಲ ಅಂದ್ರೆ ನಿಮ್ಮ ನೀಸ್ಗಳನ್ನ ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಲಿಫ್ಟ್ ಮಾಡಿ. ಸೊ ಇವಾಗ ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಬೇಕು ಅಂತಂದ್ರೆ ನಿಮ್ಮ ಕಾಲ್ಗಳನ್ನ ಮೂವ್ ಮಾಡಿಕೊಂಡು ಕೆಳಗಡೆ ನೋಡಿ. ಸೊ ಇದರಿಂದ ಏನಾಗುತ್ತೆ, ನಿಮ್ ಈ ರೀಜನ್ ಇದೆಯಲ್ಲ, ಈ ರೀಜನ್ಗೆ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಆಗುತ್ತೆ. ಮಾಡ್ತಾ ಹೋದ್ರೆ ಸೊ ಫ್ಲೆಕ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಸ್ಲೋ ಆಗಿ ನಿಮ್ಮ 2 ಕೈಗಳನ್ನ ರಿಲೀಸ್ ಮಾಡ್ತಾ 2 ಕಾಲುಗಳನ್ನ ರಿಲೀಸ್ ಮಾಡಿ ರಿಲ್ಯಾಕ್ಸ್ ಮಾಡಿ. ಈ ಆಸನಗಳನ್ನ ಮಾಡೋದ್ರಿಂದ ಮೊದಲನೇದಾಗಿ ನಿಮ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೀವು ಕೈ ಟಚ್ ಆದ್ಮೇಲೆ ತಲೆ ಟಚ್ ಮಾಡಕ್ ಟ್ರೈ ಮಾಡ್ಬೋದು. ಸೊ ಅಲ್ಲಿಂದ ನೀವು ರೋಲ್ ಬ್ಯಾಕ್ ಮಾಡ್ಬೋದು. ಸೊ ಮುಂದೆ ರೋಲ್ ಮಾಡಿ ಮತ್ತೆ ವಾಪಸ್ ರೋಲ್ ಬ್ಯಾಕ್ ಮಾಡ್ಬೋದು. ಸೊ ಇದರಿಂದ ನಿಮ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಆಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಆಮೇಲೆ ಆಬ್ವಿಯಸ್ಲಿ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ಆಂಗ್ಸೈಟಿ, ಸ್ಟ್ರೆಸ್ಗೆಲ್ಲ ಬಹಳನೇ ಹೆಲ್ಪ್ ಆಗ್ತವೆ. ಈ ಆಸನಗಳನ್ನ ನೀವು ಒಂದು 10 to 15 ಟೈಮ್ಸ್ ಆದ್ರೂ ಟ್ರೈ ಮಾಡಲೇಬೇಕು. ಸೊ ನಿಮಗೆ ಬೆನಿಫಿಟ್ಸ್ ಕಾಣಬೇಕಂದ್ರೆ ಒಂದ್ಸತಿ ಮಾಡಿದ್ರೆ ಏನೂ ಗೊತ್ತಾಗೋದಿಲ್ಲ. ಆಮೇಲೆ ಈ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗೋವರೆಗೂ ನಿಮ್ಗೆ ಆಸನದ ಪೋಶ್ಚರ್ ಕರೆಕ್ಟಾಗಿ ಬರಲ್ಲ. ಸೊ ಈ ಆಸನಗಳನ್ನು ಯಾರು ಮಾಡಬಾರ್ದು ಅಂತಂದ್ರೆ, ಯಾರಿಗೆ ಬೆನ್ನು ನೋವು ಅಥವಾ ಮಂಡೆ ನೋವು ಅಥವಾ ಲೋ BP ಇರುತ್ತಲ್ಲ, ಅವರಿಗೆ ನಾವು ಈ ಆಸನಗಳನ್ನು ಸಜೆಸ್ಟ್ ಮಾಡೋದಿಲ್ಲ. ಈ ಆಸನಗಳನ್ನ ಟ್ರೈ ಮಾಡಿಬಿಟ್ಟು ನೋಡಿ ಹೇಗನ್ನಿಸ್ತು ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಶ್ವೇತಾ ಅವಾರಿ ಮಾಡುವ ನಮಸ್ಕಾರಗಳು.